ಗುಡ್ ಮಾರ್ನಿಂಗ್ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಮಾರ್ನಿಂಗ್ ರೊಟೀನ್ನ ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇಟ್ ವಾಸ್ ಆಲ್ ಮೆಸ್ಡ್ ಅಪ್. 5:30ಗೆ ನಾನು ಮನೆ ಬಿಡಬೇಕು, ಬಟ್ ನಾನು ಇವತ್ತು ಎದ್ದಿದ್ದೆ 5:30ಗೆ. ಅಲಾರಮ್ ಆಫ್ ಮಾಡಿ ಮಲಗಿಬಿಟ್ಟಿದ್ದೀನಿ. ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಎದ್ದು ರೆಡಿಯಾಗಿ ಹೊರಟೆ. ನಾನು ಹೋಗಿದ್ದು ನನ್ನ ಫಿಟ್ನೆಸ್ ಕ್ಲಾಸಿಗೆ. ಇದು ಗ್ರೂಪ್ ಫಿಟ್ನೆಸ್, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಪೃಥ್ವಿ ಸರ್ ಅಂತ ಹೇಳಿ ಬಂದಿದ್ರು. ಇವ್ರ ಕ್ಲಾಸ್ ಅಂದರೆ ನಮ್ಗೆ ಎಲ್ರಿಗೂ ತುಂಬ ಖುಷಿ. ಪ್ರತಿ ಸಲ ಇವ್ರ ಕ್ಲಾಸಲ್ಲಿ ಏನೋ ಒಂದು ಹೊಸ್ತು ಕಲಿತೀವಿ ಅಥವಾ ತಿಳ್ಕೊಳ್ತೀವಿ, ಅದಂತೂ ಖಂಡಿತ. ಸೊ ನನ್ನ ಫಿಟ್ನೆಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ವಾಪಸ್ ನಾನು ವಾಕಿಂಗ್ ಹೊರಡೋ ಅಷ್ಟರಲ್ಲಿ 7:15 ಆಯಿತು. ಸೊ ಇದು ಜಸ್ಟ್ ವಾಕಿಂಗ್ ಟೈಮ್ ಅಲ್ಲ, ಬೆಳಗ್ಗೆ ಲೇಟಾಗಿರೋ 20 ಮಿನಿಟ್ಸ್ನ ಬ್ಯಾಲೆನ್ಸ್ ಮಾಡೋ ಟೈಮ್. ಸೊ ಬೆಳಗ್ಗೆ 20 ಮಿನಿಟ್ಸ್ ಲೇಟಾಗಿರೋದ್ರಿಂದ ಇವತ್ತು ವಾಕಿಂಗ್ ಜಸ್ಟ್ 30 ಮಿನಿಟ್ಸಲ್ಲಿ ಮುಗಿಸಿ ಮನೆಗೆ ಹೋಗಬೇಕು. ಎಷ್ಟೇ ಟಯರ್ಡ್ ಆದರೂ ಆದಷ್ಟು ವಾಕಿಂಗ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಆ ಎನ್ವಿರಾನ್ಮೆಂಟ್, ಆ ಬರ್ಡ್ ಸೌಂಡು, ನೀರು, ಆ ಗ್ರೀನರಿ ತುಂಬಾ ಕಾಮ್ ಡೌನ್ ಮಾಡುತ್ತೆ ನನ್ನ. ಬಿಕಾಸ್ ಎಂಟೈರ್ ಡೇ ತುಂಬಾ ಕ್ಯಾಟಿಕ್ ಆಗಿರುತ್ತೆ. ನೋಡಿ, ಆಲ್ಮೋಸ್ಟ್ 8 o'clock ಆಗ್ತಾ ಇದೆ. ನಮ್ಮ ಮನೆ ಮಕ್ಕಳು ಇನ್ನೂ ಮುದ್ದಾಗಿ ಮಲಗಿದ್ದಾರೆ. ಅದು ಆ್ಯಕ್ಚುಲಿ ನಂಗೆ ಖುಷಿ, ಏಕೆಂದರೆ ಅವಾಗ ಮಾತ್ರನೇ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೊಳಕ್ಕಾಗೋದು. ಸೊ ನನ್ನ ಎಂಟಿ ಸ್ಟಮಕ್ ಡ್ರಿಂಕ್ಸ್ ಎಲ್ಲ ಕುಡಿದು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ನನ್ನ ಮಗ ಎದ್ಬಿಟ್ಟಿದ್ದ. ಅಮ್ಮ ಅದು ಮಾಡೋಣ ಇದು ಮಾಡೋಣ ಅಂತ ಹೇಳಿ ನನ್ನ ಕ್ಯಾಟಿಕ್ ಲೈಫ್ ಇವಾಗಿದ್ದ ಶುರು. ಅವನು ಎದ್ಮೇಲೆ ಪ್ರತಿಯೊಂದು ಕೆಲಸದಲ್ಲೂ ಪಾರ್ಟ್ನರ್ಶಿಪ್ ಬೇಕೇ ಬೇಕು. ಸೊ ನಾನು ರಂಗೋಲಿ ಹಾಕಿದ್ಮೇಲೆ ನಾನು ರಂಗೋಲಿ ಹಾಕ್ತೀನಿ ಅಂತ ಹೇಳಿ ರಂಗೋಲಿ ಬಾಕ್ಸ್ ಇಸ್ಕೊಂಡಿದ್ದು ಆಯಿತು. ಏನ್ ನನ್ನ ಇದಂತ ಏಮದೇ ಫ್ಲವರಾ? ಸೊ ಹೇಗೂ ಮೆಸ್ಸಪ್ ಆಗಿದೆ, ನಾನು ಅದನ್ನು ಕ್ಲೀನ್ ಮಾಡೋದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನಲ್ಲಿ ಬ್ಯುಸಿ ಇರೋವಾಗ ನೆಮ್ಮದಿಯಾಗಿ ದೇವ್ರ ಪೂಜೆ ಮುಗಿಸ್ಕೊಂಡೆ. ಪೂಜೆ ಆದ್ಮೇಲೆ ಆಚೆ ಬಂದು ನೋಡಿದ್ರೆ ಮಗುನೇ ಎಲ್ಲ ಕ್ಲೀನ್ ಮಾಡ್ತಾ ಇತ್ತು. ತುಂಬ ಖುಷಿ ಅನ್ನಿಸ್ತು ನೋಡಿ ನನಗೆ. ಅದಾದ್ಮೇಲೆ ಅವ್ರ ಅಜ್ಜಿ ಬಂದರು. 3-4 ಡೇಸಿಂದ ಇಬ್ಬರು ಒಬ್ರನ್ನೊಬ್ರು ತುಂಬ ಮಿಸ್ ಮಾಡ್ಕೊಂಡಿದ್ರು ಊರಿಗೆ ಹೋಗಿದ್ದರಿಂದ. ಸೊ ಇಬ್ಬರು ಸ್ವಲ್ಪ ಹೊತ್ತು ತುಂಬಾ ಮುದ್ದಾಡಿದ್ರು. ಇಬ್ಬರು ಸ್ಯಾಟಿಸ್ಫೈ ಆದಮೇಲೆ ನಮ್ಮ ಹೊಟ್ಟೆ ಸ್ಯಾಟಿಸ್ಫೈ ಮಾಡೋಕ್ಕೆ ಕಿಚನ್ ಕಡೆಗೆ ಹೋದ್ವಿ. ಅಮ್ಮ ಅವರು ಊರಿಂದ ಬರೋವಾಗ ಚಿಗುರು ಅಂತ ಹೇಳ್ತೀವಿ ನಾವು, ಅದನ್ನ ತಗೊಂಡ್ಬಂದಿದ್ರು. ಈ ಹುಣಸೆ ಮರದ ಎಲೆಗಳನ್ನ, ಅದ್ರದ್ದು ರೈಸು ನಾನಿದು ತಿಂದು ಆಲ್ಮೋಸ್ಟ್ 6 to 7 years ಆಗಿತ್ತು. ಸೊ ನೋ ಡಯಟ್, ನೋ ಪ್ರೋಟೀನ್, 2 times ಇದನ್ನೇ ಫುಲ್ ಬ್ಯಾಟಿಂಗ್ ಮಾಡಿದ್ದೀನಿ. ಮತ್ತಿನ್ನು ಎಷ್ಟು ವರ್ಷ ಆದ್ಮೇಲೆ ಸಿಗುತ್ತೋ ಗೊತ್ತಿಲ್ವಲ್ಲ, ಅದಕ್ಕೆ. ಅದಾದ್ಮೇಲೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು ಊರಿಂದ. ಸೊ ಎಲ್ಲ ಕೇರ್ ಮಾಡಿ ಚೆನ್ನಾಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಮೆಸ್ಸಿ ಮಾರ್ನಿಂಗ್ಸ್. Hope you all like it. So please subscribe and follow for more. See you all in the next video.